ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಸ್ವಲ್ಪ ಎಲೆಕ್ಟ್ರಿಕ್ ಐಟಮ್ ತೊಗೊಳ್ಬೇಕಾಗಿತ್ತು. ಹಂಗಾಗ್ಬಿಟ್ಟು ಮೆಟ್ರೋಗೆ ಬಂದ್ವಿ. ಮೆಟ್ರೋದಲ್ಲಿ ಆಫರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಐಟಮ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಐಟಮ್ ಎಲ್ಲ ನೋಡಿ ಆಯಿತು, ತೊಗೊಂಡು ಸೆಲೆಕ್ಷನ್ ಮಾಡಿದ್ದೀವಿ. ನಮ್ಮ ಮನೆಯವ್ರು ಫಿಶ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಂಗಾಗ್ಬಿಟ್ಟು ನೋಡೋಣ ಅಂತ ಬಂದ್ವಿ. ಫಿಶ್ ತೊಗೊಳಕ್ಕಾಗಿಲ್ಲ, ತುಂಬಾ ಕಾಸ್ಟ್ಲಿ ಇತ್ತು. ತುಂಬ ವೆರೈಟಿ ಫಿಶ್ ಇದೆ. ನನ್ನ ಮಗಳು ನೋಡಿರಲಿಲ್ಲ, ಹಂಗಾಗ್ಬಿಟ್ಟು ಅವಳಿಗೆ ತೋರಿಸ್ತಾಯಿದ್ರು ನಮ್ಮ ಮನೆಯವರು. ಅವಳು ನೋಡ್ಬಿಟ್ಟು ಎದುರ್ಕೊತಾ ಇದ್ಲು, ಮುಟ್ತಾನೆ ಇರಲಿಲ್ಲ. ತುಂಬ ವೆರೈಟಿ ಫಿಶ್ ಇದೆ, ಚೆನ್ನಾಗಿದೆ ನೋಡಿ ಎಲ್ಲನೂ. ಹಾಗೆ ಫಿಶ್ ತೊಗೊಳಕ್ಕಾಗಿಲ್ಲ. ನನ್ನ ಮಗಳು ಪಿಜ್ಜಾ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ಲು. ಒಂದು ಪಿಜ್ಜಾನು ಮತ್ತು ಒಂದು ಬರ್ಗರ್ ತೊಗೊಬಂದ್ವಿ. ಒಳಗಡೆ ತಿನ್ನೋ ಆಗಿಲ್ಲ, ಹಂಗಾಗ್ಬಿಟ್ಟು ಕಾರಲ್ಲಿ ಒಳಗಡೆ ಬಂದುಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಚೆನ್ನಾಗಿದೆ, ಪಿಜ್ಜಾನು ಚೆನ್ನಾಗಿದೆ ಮತ್ತು ಬರ್ಗರೂ ಚೆನ್ನಾಗಿತ್ತು. ಎರಡೂ ಟೇಸ್ಟ್ ಚೆನ್ನಾಗಿತ್ತು. ನನ್ನ ಮಗಳು ಒಂದು ಪೀಸ್ ಅಷ್ಟೇ ತಿಂದಿದ್ದು, ಬೇಡ ಅಂತ ಹೇಳ್ಬಿಟ್ಟು ಮತ್ತು ಆಮೇಲೆ ನಂಗೆ ಜ್ಯೂಸ್ ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ಲು. ಹಾಗೆ ಪಕ್ಕದಲ್ಲೇ ಕಬ್ಬಿನ ಜ್ಯೂಸ್ ಇತ್ತು. ಅವ್ರ ಪಾಪ ಕೊಡಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಜ್ಯೂಸನ್ನು ಅರ್ಧನೇ ಕುಡ್ದಿದ್ದವಳು. ಅಲ್ಲಿ ಜ್ಯೂಸ್ ಕುಡ್ಕೊಬಿಟ್ಟು ಅಲ್ಲಿಂದ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೊಸ ಮಾಲ್ ಓಪನ್ ಆಗಿದೆಯಲ್ಲ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವಿಸಿಟ್ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಔಟ್ಸೈಡಿಂದ ಈ ಥರ ಎಲ್ಲ ರೆಡಿ ಮಾಡಿದರು ಕ್ರಿಸ್ಮಸ್ಸಿಗೆ. ನೈಟ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಲುಕ್ಕು. ಲೈಟ್ಸ್ ಎಲ್ಲ ಹಾಕಿರ್ತಾರಲ್ಲ, ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಸ್ವಲ್ಪ ನಾವು ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ಅಲ್ಲಿಂದ ಮತ್ತೆ ಒಳಗೆ ಹೋದ್ವಿ. ಒಳಗಡೆ ನೋಡಿದ್ರೆ ಈ ಥರ ಎಲ್ಲ ಇದೆ. 3 ಫ್ಲೋರ್ ಇದೆ, ಚೆನ್ನಾಗಿದೆ ಮಾಲು. ಸ್ವಲ್ಪ ಇನ್ನೂ ರೆಡಿ ಮಾಡಬೇಕು, ಇನ್ನು ತುಂಬ ರೆಡಿ ಮಾಡೋದಿದೆ. ಚೆನ್ನಾಗಿದೆ ಮಾಲು. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ಚೆನ್ನಾಗಿದೆ, 3 ಫ್ಲೋರ್ ಇದೆ ನೋಡಿ. ಈ ಥರ ಎಲ್ಲ ಇದು ನೋಡಿ, ಚಿಕ್ಕ ನಾಯಿ ಮರಿ ಇದೆ, ಅದು ರಿಮೋಟ್ ಕಂಟ್ರೋಲಲ್ಲಿದೆ. ಅಲ್ಲೊಬ್ರು ಅಂಕಲ್ ಆಟ ಆಡಿಸ್ತಾ ಇದ್ರು. ನನ್ನ ಮಗ ಹೋಗ್ಬಿಟ್ಟು ಮುಟ್ಬಿಟ್ಟು ಅವ್ನು ಭಯ ಪಟ್ಬಿಟ್ಟು ದೂರ ಬಂದ, ಮತ್ತೆ ಹೋಗಿ ಮುಟ್ಟೇ ಇಲ್ಲ ಅದನ್ನು. ನೋಡಿ ಎಷ್ಟು ಕ್ಯೂಟಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಅದು. ಇನ್ನೊಂದು ರಿಮೋಟ್ ಕಂಟ್ರೋಲ್ ಕಾರ್ ಬಿಟ್ಟಿದ್ರು, ಅದ್ರ ಜೊತೆನೂ ಆಟ ಆಡ್ತಾ ಇದ್ದ ನೋಡಿ. ಕಾರ್ ಅವ್ರ ಅಂಕಲ್ ಎತ್ತಿಟ್ಕೊಂಡಿದ್ರು. ನನ್ನ ಮಗ ಎಲ್ಲೈತೆ ಕಾರು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದ. ನೋಡಿ ಇವಾಗ ಸಿಕ್ತು, ಹೋಗ್ಬಿಟ್ಟು ಎತ್ಕೊತಾನೆ. ತುಂಬ ಹೊತ್ತು ಕಾರ್ ಜೊತೆನೇ ಆಟ ಆಡ್ಕೊಂಡಿದ್ದ. ನನ್ನ ಮಗಳು ನೋಡಿ ಫಸ್ಟಿಗೆ ಇಟ್ಕೊಂಡಿಲ್ಲ, ಅವಳು ಎದುರ್ಕೊತಾ ಇದ್ದು, ಮತ್ತು ಇವಾಗ ತೊಗೊಬಿಟ್ಟು ಆಟ ಆಡ್ತಾ ಇದ್ದಾಳೆ ಅದ್ರ ಜೊತೆ. ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಆಟ ಆಡೋಕ್ಕೆಲ್ಲ. ನಾವು ಈ ಸಲ ಯಾವ ಗೇಮ್ಸನ್ನು ಆಟ ಆಡಿಸಿಲ್ಲ ಮಕ್ಕಳಿಗೆ. ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿಗೂ ನನ್ನ ಮಗಳು ಆಟ ಮಾಡ್ತಾಯಿದ್ದು. ನೆಕ್ಸ್ಟ್ ಟೈಮ್ ಆಟ ಆಡಿಸ್ತೀನಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಬಂದೆ ಅವಳನ್ನ. ಅದೇ ನನ್ನ ಮಗ ಖುಷಿ ಆಗ್ಬಿಟ್ಟಿದ್ದಾನೆ ಅವನು. ದೊಡ್ಡವರಿಗೂ ಇದೆ ಕೆಲವೊಂದು ಗೇಮ್ಸ್ ಎಲ್ಲ, ದೊಡ್ಡವರು ಆಟ ಆಡ್ಬೋದು ಈ ಥರ ಗೇಮ್ಸ್ ಎಲ್ಲ. ಇದೆಲ್ಲ ಚಿಕ್ಕ ಮಕ್ಕಳಿಗೆ ಆಗಲ್ಲ.
ಮಕ್ಕಳಿಗೆ ಯಾವ್ದು ಇಷ್ಟನೋ ಅದ್ರ ಮೇಲೆಲ್ಲ ಹೋಗಿ ಕೂತ್ಕೊಬಿಟ್ಟು ಆಟ ಆಡ್ತಾಯಿದ್ರು. ಸೊ ನೆಕ್ಸ್ಟ್ ಟೈಮ್ ಬರಬೇಕು, ಬಂದುಬಿಟ್ಟು ಮಕ್ಕಳನ್ನ ಸ್ವಲ್ಪ ನನ್ನ ಮಗಳಿಗೆ ಗೇಮ್ಸ್ ಎಲ್ಲ ಆಟ ಆಡಿಸ್ಬೇಕು. ತುಂಬ ದಿನ ಆಯಿತು ಕರ್ಕೊಂಡು ಹೋಗಿಲ್ಲ ಅವಳಿಗೆ. ಖುಷಿಯಾಗಿದ್ದಾಳೆ ಸ್ವಲ್ಪ, ಇನ್ನು ಫುಲ್ ಖುಷಿಯಾಗಿಲ್ಲ ಅವಳಿಗೆ, ಎಲ್ಲ ಗೇಮ್ಸು ಆಟ ಆಡಿಸಿಲ್ಲ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ಕರ್ಕೊಬರ್ತೀನಿ ಬಮ್ಮ ಅಂತ ಹೇಳ್ಬಿಟ್ಟು ಬಂದ್ವಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಈ ಮಾಲ್ನ ವಿಸಿಟ್ ಮಾಡಿಲ್ಲ ಹೋಗ್ಬಿಟ್ಟು ವಿಸಿಟ್ ಮಾಡಿ, ಚೆನ್ನಾಗಿದೆ ಮಾಲು. ಸೊ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.